ಸಾಕಷ್ಟು ಪೊಲಿಟಿಕಲ್ ಸುದ್ದಿಗಳಿದೆ. ಇದೆಲ್ಲದರ ಜೊತೆಗೆ ಟಿಕೆಟ್ ಯಾರಿಗೆ ಅನ್ನುವಂಥದ್ದು. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಸಭೆಗಳು ನಡೀತಾ ಇವೆ. ಒಂದು ಕಡೆಗೆ ಬಿಜೆಪಿ ಸಭೆಗಳನ್ನು ಮಾಡ್ತಾ ಇದೆ, ಇನ್ನೊಂದು ಕಡೆ ಕಾಂಗ್ರೆಸ್ ಸಭೆಗಳನ್ನು ಮಾಡ್ತಾ ಇದೆ. ರಾಜಕೀಯದ ಬಗ್ಗೆ ಸಾಕಷ್ಟು ಸುದ್ದಿಗಳನ್ನು ಕೊಡ್ತೀವಿ. ಅದಕ್ಕಿಂತ ಮೊದಲು ಒಂದು ಸುದ್ದಿನ ನಿಮಗೆ ತೋರಿಸ್ತಾ ಇದ್ದೀವಿ. ಎಷ್ಟರ ಮಟ್ಟಿಗೆ ಸಮಾಜದಲ್ಲಿ ಹಿಂಸೆ ತಾಂಡವ ಆಡ್ತಾ ಇದೆ, ಜೊತೆಗೆ ಏನಂದರೆ ಮನುಷ್ಯರು ಎಷ್ಟರ ಮಟ್ಟಿಗೆ ಮಾನವೀಯತೆ ಕಳ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇದು. ತುಮಕೂರು ಜಿಲ್ಲೆಯಲ್ಲಿ ನಡೆದಿರುವಂಥ ಅಮಾನವೀಯ ಘಟನೆ. ತಾಯಿ ಇಲ್ಲದ ಬಾಲಕಿಯವಳು ದೊಡ್ಡಮ್ಮ ವಿಪರೀತ ತೊಂದರೆ ಕೊಡ್ತಾ ಇದ್ದಾಳೆ ಅನ್ನುವಂಥ ಸುದ್ದಿ. ಆಕೆಯ ಮೇಲೆ ಹಲ್ಲೆ ಮಾಡಲಾಗಿದೆ, ಆಕೆಯ ಕಾಲನ್ನು ಸುಟ್ಟಿದ್ದಾಳೆ. ಬಾಲಕಿ ಮೊಣಕಾಲಿಗೆ ಇಸ್ತ್ರಿ ಪೆಟ್ಟಿಗೆಯಿಂದ ಸುಟ್ಟಿದ್ದಾಳೆ ದೊಡ್ಡಮ್ಮ ಅನ್ನುವಂಥದ್ದು. 5ನೇ ತರಗತಿ ಕಲಿತಿರುವಂಥ ಪುಟ್ಟ ಹುಡುಗಿ, ಆಕೆಗೆ ವಿಪರೀತವಾದಂಥ ಕಿರುಕುಳ. ಬಾಲಕಿ ಅಕೌಂಟಲ್ಲಿದ್ದಂಥ 4 ಲಕ್ಷದ ಮೇಲೆ ಈಕೆ ಕಣ್ಣು ಬಿದ್ದಿತ್ತು. ಹೀಗಾಗಿನೇ ಆಕೆಗೆ ಕೊಡಬಾರದ ಹಿಂಸೆ. ಆಕೆ ಹೆಸರಲ್ಲಿದ್ದಂಥ ದುಡ್ಡನ್ನು ತೆಗಿಲಿಕ್ಕೆ ಈಕೆ ಪ್ಲಾನ್ ಮಾಡಿದ್ಲು ಅಂತ ಕಳೆದ ಶನಿವಾರ ಊರಿಗೆ ಕರೆಸಿ ಈ ರೀತಿ ಆಕೆಯ ಮೇಲೆ ಹಲ್ಲೆ ನಡೆಸಿದ್ದಾಳೆ. ಚೆಕ್ಕಿಗೆ ಸಹಿ ಹಾಕುವಂತ ಆಕೆ ಹೇಳಿದ್ಲು. ದೊಡ್ಡಮ್ಮನ ಮಗ ಹೇಳಿದಂಥ ಸಂದರ್ಭದಲ್ಲಿ ಈಕೆ ಒಪ್ಪಲಿಲ್ಲ. ಹೀಗಾಗಿ ಆಕೆಯ ಮೇಲೆ ಹಲ್ಲೆ ನಡೆಸಲಾಯಿತು. ಇಸ್ತ್ರಿ ಪೆಟ್ಟಿಗೆಯಿಂದ ಸುಡಲಾಗಿದೆ.